ಕೆಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 8/12/2025 ಸೋಮವಾರ ದಿನದಂದು ಸಾಯಂಕಾಲ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಕಾರ್ತಿಕ ಉತ್ಸವವನ್ನು ಜರುಗಿಸಲಾಗಿದೆ. ಒಟ್ಟಾರೆ ಇಲ್ಲಿ ಅರ್ಚಕರು ಆದ ಪ್ರಕಾಶ್ ಪೂಜಾರ್ ಅವರು ಹಂಪಿಯಲ್ಲಿ ಇರುವಂತಹ ದೇವರು ಇಲ್ಲಿ ಬಂಕಾಪುರ ನಗರದಲ್ಲಿ ಇರುವಂತಹ ಎರಡನೆಯ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಬಂಕಾಪುರದಲ್ಲಿ ಇರುತ್ತೆ. ಆದ್ರೆ ಹಂಪಿಯಲ್ಲಿ ಎಷ್ಟು ದೇವರು, ಹಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಎಷ್ಟು ದೇವರು ಇದ್ದಾವೋ ಅಷ್ಟೇ ಇಲ್ಲಿ ಬಂಕಾಪುರದಲ್ಲಿ ಇನ್ನೂ ದೇವರುಗಳು ಹೆಚ್ಚಿವೆ ಎನ್ನುವ ಬಗ್ಗೆ ತಿಳಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. ಕಾಲದಲ್ಲಿ 14ನೇ ಶತಮಾನದಲ್ಲಿ ಹಂಪಿಯಿಂದ ಬಂದಂಥ ಉದ್ಭವಲಿಂಗವಾಗಿದೆ. ಇದನ್ನು ವಿಜಯನಗರ ಕಾಲದಲ್ಲಿ ವಿಜಯನಗರ ಅವಸಾನ ಬಂದತ್ನಾಗ ಇಲ್ಲಿ ಹಂಪಿ ವಿರೂಪಾಕ್ಷೇಶ್ವರ ಸ್ಥಾಪನೆ ಆಯಿತು. ಇದನ್ನು ಈ ಹಲವಾರು ರಾಜರು ಬಂತಂದವರು ಆಳೋಗಿದ್ದಾರೆ. ಇಲ್ಲಿ ದೇವಸ್ಥಾನ ನಾವು ಹಂಪಿಯಿಂದ ಬಂದು ಇಲ್ಲಿ ಅರ್ಚನೆ ಮಾಡೋದು ನಮ್ಮ ಪೂರ್ವಜರಿಂದ ಅರ್ಚನೆ ಬಂದಿದೆ. ಇದು ಬಂಕಾಪುರ ಹಂಪಿ ವಿಜಯನಗರ ಹೆಂಗೆ ಅಂತದ ಹಾಗೆ ಎರಡನೇ ಹಂಪಿ ಅಂತ ಅನಿಸಿಕೊಂಡಿದೆ. ಇದು ಮತ್ತು ಜಾಗೃತ ದೇವಸ್ಥಾನವಾಗಿದೆ. ಇಷ್ಟು ಹೇಳಿದ್ರು ಇಲ್ಲಿ ಅಂದರೆ ಬೇರೆ ಕಡೆ ಹಚ್ಚಬೇಕಾದ್ರೂ ಸತ್ಯ ಒಂದು ಮಂತ್ರವನ್ನು ಪಠಿಸಬೇಕಂತೇಳಿ ನಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ತಿಕೋತ್ಸವವನ್ನು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಿ ಭಾವದಿಂದ ಈ ಒಂದು ಕಾರ್ತಿಕೋತ್ಸವವನ್ನು ಆಚರಿಸೋಣ. ಈ ಒಂದು ಪಂಪಾ ವಿರೂಪಾಕ್ಷೇಶ್ವರ ಬಹಳ ಪುರಾತನವಾದ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಕೂಡ ನಾವು ಎಲ್ಲರೂ ಕೂಡ ಇವತ್ತಿನ ದಿವಸ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಪಂಪಾ ವಿರೂಪಾಕ್ಷೇಶ್ವರ ಗುಡಿಯಲ್ಲಿ ನಡೆಯತಕ್ಕಂಥ ದೀಪೋತ್ಸವ ಕಾರ್ಯಕ್ರಮ ಅಂಗವಾಗಿ ಪುರಾತನ ಕಾಲದ 300 ವರ್ಷದ ದೇವಾಲಯದ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ನಮ್ಮ ಬಂಕಾಪುರದಲ್ಲಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳು ಇಲ್ಲಿ ನಮ್ಮ ಬಂಕಾಪುರದಾಗದವಂದ್ರೆ ನಮ್ಮ ಹಿಂದಿನ ಜನ್ಮದ ಪುಣ್ಯದ ಸ್ಥಳ ಇದು. ಈ ಸ್ಥಳಕ್ಕೆ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ಯಾನು. ಯಾವ ಥರದಿಂದ ಇವತ್ತಿಗೆ ನಮಗೆ ಕೊರತೆಯೂ ಇರೋದಿಲ್ಲ. ಯಾವ ಥರದಿಂದ ನಮಗೆ ದೇವರು ಕಾಣ್ತಾನಂದ್ರೆ ಈ ಪುರಾತನ ಕಾಲದಿಂದನೇ ಏನು ದೇವಸ್ಥಾನ ಅದಾವೆ ನೋಡು, ಎಲ್ಲರಿಗೂ ಒಳ್ಳೇದಾಕ್ಯಂತ ಬರ್ತದೆ ಹೊತ್ತು ಯಾರು ಬಂದವರಿಗೆ ಕೆಟ್ಟೋದಾಗಲ್ಲ. ಈ ಭಗವಂತನ ಆಶೀರ್ವಾದ, ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆಶೀರ್ವಾದ ಕಮಿಟಿಯರಿಗೂ ಎಲ್ಲರಿಗೂ ನನ್ನ 2 ಮಾತು ಹೇಳಿ ನಮಸ್ಕರಿಸ್ತೇನೆ. ಜೈ ಹಿಂದ್. ದಿವಸ ಕಾರ್ತಿಕ ಉತ್ಸವ ಹಮ್ಮಿಕೊಳ್ಳೋದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಎಲ್ಲರೂ ಕಾರ್ತಿಕೋತ್ಸವ ಯಾಕೆ ಮಾಡ್ತಾರಂದ್ರೆ ಇವತ್ತು ಯಾವುದೇ ವಿಘ್ನ ಇರಲಿ, ಏನೇ ಇರಲಿ, ನಮ್ಮನ್ನು ದೂರ ಅಲಗಿಸಂಥ ಒಂದು ಈ ಭಗವಂತನಲ್ಲಿ ಪುಣ್ಯ ಸ್ಮರಣೆಯಿಂದ ಮಾಡಿಕೊಂಡು ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇದರಲ್ಲಿ ಬೇಡಿಕೆ ಅಂತೇಳಿ ಕಾರ್ತಿಕ ಉತ್ಸವ ಅಂತಂದ್ರೆ ನಾವು ಕಾರ್ತಿಕ ಮಾಸದಾಗ ಅಷ್ಟ ಮಾಡ್ತೇವೆ ನಾವು. ಯಾಕಂತಂದ್ರೆ ಉಳಿದಿನಲ್ಲ ಆ ಕಾರ್ತಿಕ ಅಂಗವಾಗಿ ಎಲ್ಲ ಹಿರಿಯರು ಕೂಡಿ ಮಾಡ್ತಾರೆ. ಪಂಪಾ ವಿರೂಪಾಕ್ಷೇಶ್ವರ ಇದು 200 ವರ್ಷದ ಶಿಲ್ಪ ಐತಿ, 300 ವರ್ಷದ ಶಿಲ್ಪ ಐತಿ. ಇದರದ್ದು ನಮ್ಮ ಅಜ್ಜಾರು ಹೇಳ್ತಿದ್ರು. ನಮ್ಮ ಅಜ್ಜಾರು ಆದರೂ ಇಲ್ಲೇ ಕೆಲಸ ಮಾಡ್ತಿದ್ರು ರಾಯರ ಮನೆಯಲ್ಲಿ. ಈ ಅವರ ಒಡನಾಟ ಭಾಳ ದಿನ ಐತಿ. ನಮ್ಮವರು ಪ್ರೀತಿ ಗೌರವದಿಂದ ಎಲ್ಲಿದ್ರು ಫಂಕ್ಷನ್ ಇದ್ರು ಕರೀತಾರ, ಏನೇ ಇದ್ರು ಮಾಡ್ತಾರೆ ನಮ್ಗೆ. ಅವ್ರಿಗೆ ಅನ್ನೋದೇ ವೇದಿಕೆ ಮೇಲೆ ಕೂತಂತ ನಮ್ಮ ಹರ್ಗೇಗೌಡರು, ಶಮ್ಮಣ್ಣ ಬೆಳಗೇರಿಯವರು, ರವಿ ಕುರ್ಗೋಡಿಯವರು, ಗಂಗಪ್ಪ ಗುಲ್ಮೋನಿಯವರು, ಶಂಕರಪ್ಪ ಭೋಸ್ಲೆಯವರು, ಇವರು ಅನ್ನೋದೇ ಎಲ್ಲರೂ ಈ ಭಗವಂತನ ಕೃಪೆಗೆ ಆಶೀರ್ವಾದ ಅಂತ ಬಂದಿರಿ. ನೀವು ಪಡಲಿಕ್ಕೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಿ. ನಾನು 2 ಮಾತುಗಳನ್ನು ಹೇಳಿದೆ. ಕಾರ್ತಿಕೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ಪ್ರತಿ ವರ್ಷವೂ ನಡೆದು ಬಂದಿರ್ತವೆ. ಕಾರ್ತಿಕೋತ್ಸವ ಸಮಾರಂಭವು ಈ ವರ್ಷ ವಿಜೃಂಭಣೆಯಿಂದ ನಡೆದು ಬಂದಿದ್ದರಿಂದ ಎಲ್ಲರಿಗೂ ಒಂದು ಶುಭವಾಗಿ ಹಾರೈಸುತ್ತೇನೆ. ಅವರ ಪಾದಕ್ಕೆ ಹಣೆಪಟ್ಟು ಇವತ್ತಿನ ದಿನ ಕಾರ್ತಿಕ ಮಾಸ ಮುಗಿದ ಸದ್ಯಕ್ಕೆ ಕಾರ್ತಿಕ ಅಂತೇಳಿ ಇವತ್ತಿನ ದಿನ ನಾವೆಲ್ಲ ಸಭಿಕರೆಲ್ಲರೂ ಸೇರಿ ಇವತ್ತಿನ ದಿನ ಈ ಪಂಪಾ ವಿರೂಪಾಕ್ಷೇಶ್ವರಿಗೆ ಕಾರ್ತಿಕ ಅಂತೇಳಿ ಅಂದ್ಕೊಂಡಿದ್ದು ಒಳ್ಳೆಯ ಶುಭ ಸೂಚನೆ ಮತ್ತು ಈ ಗುಡಿಗೆ ಶುಭ ಸೂಚನೆ ಅಂತ ನನ್ನ ಒಂದು ಅನುಭವ. ಅದೇ ರೀತಿಯಾಗಿ ಈ ಪಂಪಾ ವಿರೂಪಾಕ್ಷೇಶ್ವರ ಸುಮಾರು ವರ್ಷದಿಂದ ಇದು ಹಳೇ ಪುರಾತನ ಕಾಲದ್ದು ಆಗಿದ್ದು ಶ್ರೀ ಸೆಕೆಂಡ್ ಹಂಪಿ. ಇದು 2ನೇ ಹಂಪಿ ಅಂತೇಳಿ ಕರೀಲಿಕ್ಕೆ ಯೋಗ್ಯವಾದಂಥ ಸ್ಥಳ.
ಆದರೆ ಅಲ್ಲಿರ್ತಕ್ಕಂಥ ಹಂಪಿ ಒಳಗಿರ್ತಕ್ಕಂಥ ಪ್ರತಿಯೊಂದು ವಿಗ್ರಹವು ಇಲ್ಲೇ ನೋಡಲಿಕ್ಕೆ ತಮಗೆಲ್ಲರಿಗೂ ಸಿಗ್ತದೆ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಈ ಸುಂದರ ಸಂತೆಯಲ್ಲಿ ನೀವೆಲ್ಲರೂ ಸೇರಿ ಸಭಿಕರೆಲ್ಲರೂ ಇಲ್ಲಿ ಯಾವುದೇ ಗುಡಿ ವರ್ಚಕರು ಯಾರು ಎದುರಿಸುತ್ತಿಲ್ಲ. ಇಡೀ ಈ ಓಣಿ, ಈ ವಾರ್ಡು ಅಥವಾ ಈ ಊರಿನ ಒಂದು ಏನೋ ಸಣ್ಣ ಪುಟ್ಟ ಕಾರ್ಯಗಳು ಎದುರಿಸೋದಕ್ಕೆ ಯಾವುದೇ ಜಾತಿ ಮತ ಪಂಗಡ ಅನ್ನದೇನೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸದ್ಯಕ್ಕೆ ನಿರಂತರವಾಗಿ ವರ್ಷ ನಡ್ಕೊಂತ ಬರ್ತಾ ಇದೆ. ಇದು ನಶಿಸಿ ಹೋಗದಂಗೆ ಮುಂದಿನ ದಿನಮಾನದಾಗ ಎಲ್ಲ ಓಣಿ ಎಲ್ಲ ಹಿರಿಯರು ಎಲ್ಲರೂ ಕೂಡಿ ಗುಡಿಯ ಬಗ್ಗೆ ಜೀರ್ಣೋದ್ಧಾರ ಬಗ್ಗೆ ಎಲ್ಲರೂ ಸೇರಿ ಮುಂದಿನ ವರ್ಷ ಕಾರ್ತಿಕ ಮಾಸದಾಗನೇ ಕಾರ್ತಿಕ ಹಬ್ಬನು ಅದೇ ಪ್ರಕಾರವಾಗಿ ಎಲ್ಲರೂ ಕಾರ್ತಿಕದಾಗ ನಮ್ಮದೇ ಗುಡಿ ನಮ್ಮದೇ ನಾವಿಲ್ಲಿ ದೀಪ ಹಚ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ನನ್ನ ಕರೆದಿಲ್ಲ ಅನ್ನೋಕ್ಕಿಂತ ನೀವೇ ಎಲ್ಲರೂ ಕೂಡಿ ಮಾಡ್ಕೊಂಡು ಮುಂದಿನ ಒಂದು ಕಾರ್ತಿಕ ಮಾಸ ಮುಗಿದ್ರಾಗನ ಹಚ್ಚಲಿ ಮಾಡಲಿ ಇನ್ನೂ ಈ ದೇವರು ಇವತ್ತೆಷ್ಟು ಬೆಳಕೊಟ್ಟನ ಇದ್ರ ಉಜ್ವಲ ಆಗಿ ಬೆಳೆದು ಮುಂದಿನ ವರ್ಷದೊಳಗನ ಈ ಗುಡಿ ಒಂದು ಹಂತಕ್ಕೆ ಬಂದು ಇನ್ನೂ ಪುರಾತನ ಭಯಂಕರ ಬೆಳಕಾಗಲಿ ಅಂತ ಆ ಪಂಪ ವಿಪಕ್ಷದಲ್ಲಿ ಇವತ್ತು ನಾನು ಬೇಡ್ಕೊಂಡು ಮುಂದಿನ ವರ್ಷದೊಳಗನ ಕಾರ್ಯಕ್ರಮ ತರೋಣ ಎಲ್ಲರೂ ನಾವು ಸೇರಿ ಅಂತ ನಾನು ಒಂದು ಚಿಕ್ಕ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ. ನಂತರ ಬಂಕಾಪುರ ಜನ ಐತಿಹಾಸಿಕ ಮೂಲ ಹಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಂಕಾಪುರದ ವಾಗಿರತೆ ಅಂತ ಸಾರ್ವಜನಿಕರು ತಿಳಿಸಿದರು. ನಂತರ ಇದೇ ಸಂದರ್ಭದಲ್ಲಿ ಪೂಜ್ಯ ಅರ್ಚಕರು ಆದ ಪ್ರಕಾಶ್ ಪೂಜಾರ್, ಚೇತನ್ ಕುಲಕರ್ಣಿ, ಮಹಂತೇಶ್ ಪೂಜಾರ್, ಮಾಲ್ತೇಶ್ ಕುಲಕರ್ಣಿ, ರಾಘವೇಂದ್ರ ಕಬ್ಬೂರ್, ರಾಮಣ್ಣ ವಡಗೇರಿ, ಕಲ್ಲಪ್ಪ ಹರ್ವಿ, ಶಂಬಣ್ಣ ವಡಗೇರಿ, ರೇವಣ ಸಿದ್ದಪ್ಪ ಹರ್ವಿ, ಸುರೇಶ್ ಕುರುಗೋಡಿ, ರಮೇಶ್ ಸಿದ್ದನವರ, ರೇವಣ ಸಿದ್ದಪ್ಪ ಕುರುಗೋಡಿ, ಗುರುರಾಜ ಕುರುಗೋಡಿ, ಮಾಲತೇಶ ಸಕ್ರಿ, ಮಂಜುನಾಥ್ ಒಳಗೇರಿ, ರಾಜು ಹುಲಿಮನಿ, ಮಂಜುನಾಥ ಕೂತಂಬರಿ, ಗದಿಗೆಪ್ಪ ಹುಲಮನಿ, ಅಕ್ಷಯ ಹರ್ವಿ, ಮಹಿಳೆಯರು ಆದ ರೇಣುಕಾ ಗುಳಲ್ಕೇರಿ, ನಿರ್ಮಲಾ ಹರ್ವಿ, ನಿರ್ಮಲಾ ಸಕ್ರಿ, ಸುವರ್ಣ ಸಕ್ರಿ, ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.